ಏನೋ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಆ್ಯಂಡಿ ಅವರು ಸೀಸನ್ 8ರಲ್ಲಿ ಸ್ಪರ್ಧೆಯಾಗಿ ಬಂದಂಥ ಭಾಳ ಕಿರಿಕ್ ಮಾಡ್ತಿದ್ದಂಥ, ಹಾಗೆ ಕವಿತಾ ಗೌಡಂಗೆ ಲೈನ್ ಹೊಡ್ಕೊಂಡಿದ್ದಂಥ ಕಲಾವಿದ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹಾಗಾದ್ರೆ ಏನಾಯ್ತು ಆ್ಯಂಡಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡಿ ಒಬ್ಬ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರವೇ. ಇನ್ನು ತುಂಬ ಸಾಕಷ್ಟು ಹೆಸರು ಮಾಡಿದಂಥ ಆ್ಯಂಡಿ ಬಿಗ್ ಬಾಸ್ನಲ್ಲಿ ಬಂದ ನಂತರವೇ ಗೊತ್ತಾಗಿದ್ದು. ಹಾಗೆ ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಕಿರಿಕ್ ಸ್ಟಾರ್ ಅಂತಲೇ ಕೂಡ ಹೆಸರು ಕೂಡ ತೆಗೆದುಕೊಂಡಿದ್ದ ಇಂಥ ಆ್ಯಂಡಿ ಏಕಾಏಕಿ ಕಣ್ಮರೆ ಕೂಡ ಆದ. ಸಿಂಹರಂಗದಲ್ಲಿ ಆಗೊಮ್ಮೆ ಕಾಣಿಸ್ಕೊಳ್ತಿದ್ದಂಥ ಆ್ಯಂಡಿ ಏಕಾಏಕಿ ಸಿಂಹರಂಗದಲ್ಲೂ ಕೂಡ ಕಣ್ಮರೆಯಾಗಿ ಹೋದ ಅಂತಲೇ ಹೇಳ್ಬೋದು. ಅವ್ರು ಇಂಥ ಅದ್ಭುತವಾದ ಕಲಾವಿದ ಆ್ಯಂಡಿ ಏನಿಲ್ಲ ಅಂತಲೇ ಹೇಳೋದಕ್ಕೆ ಭಾಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಅದು ಚಿತ್ರರಂಗದಿಂದ ಈಗ ದೂರ ಉಳಿದು ಸ್ವಂತ ಉದ್ಯಮಗಳು ಮಾಡಿ ಈಗ ಸದ್ಯ ಆಸ್ಟ್ರೇಲಿಯಾದಲ್ಲಿ ಈಗ ವಾಸವಾಗಿದ್ದಾನೆ ಅಂತಲೂ ಕೂಡ ಹೇಳಲಾಗ್ತಿದೆ. ಹೌದು, ಈಗಾಗಲೇ ಆತ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಓದಿದ್ದ. ಸದ್ಯ ಅದರಂತೆ ಈಗ ಆಸ್ಟ್ರೇಲಿಯಾದಲ್ಲಿ ಕೂಡ ಕೆಲಸ ಕೂಡ ಆಯಿತು 3 ವರ್ಷಗಳ ಹಿಂದೆ. ಸದ್ಯ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿಕೊಂಡು ಸಿನಿಮಾರಂಗದಿಂದ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಇಂದು ಆ್ಯಂಡಿ ಕಣ್ಮರೆಯಾಗಿ ಹೋದ. ಎಷ್ಟೋ ಜನಕ್ಕೆ ಆ್ಯಂಡಿ ಇಂದು ಯಾರು ಅಂತಲೇ ಮರ್ತೇ ಹೋಗಿದೆ ಅಂತ ಹೇಳ್ಬೋದು. ಬಟ್ ಆ್ಯಂಡಿ ಅಂತ ಗೊತ್ತಾಗ್ತಿದ್ದಂಗೆ ಕವಿತಾ ಕೂಡ ಆ್ಯಂಡಿ ಅಂತಿದ್ದಂಗೆ ಎಲ್ಲರೂ ಕೂಡ